ಮಾರ್ನಿಂಗ್ ಸ್ಟೂಡೆಂಟ್ಸ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಈಗಾಗಲೇ ಪೋರ್ಚುಗೀಸರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. 1498ರಲ್ಲಿ ವಾಸ್ಕೋಡಿಗಾಮನ ಆಗಮನ ಆಯಿತು. ವಾಸ್ಕೋಡಿಗಾಮ ತನ್ನ ದೇಶಕ್ಕೆ ಹಿಂತಿರುಗಿದ ನಂತರ ಕೇಬ್ರಾಲನ ಆಗಮನ ಆಯಿತು. ಎರಡನೇ ಸಲ ವಾಸ್ಕೋಡಿಗಾಮನ ಪುನರಾಗಮನ ಆಯಿತು. ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರದ ವಹಿವಾಟು ಹೆಚ್ಚಾದಂತೆ ಇಲ್ಲಿನ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಭಾರತಕ್ಕೆ ಪ್ರಪ್ರಥಮವಾಗಿ ಪೋರ್ಚುಗೀಸ್ ವೈಸರಾಯನಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೀಡ್ ಆಗಮಿಸಿದ. ಫ್ರಾನ್ಸಿಸ್ಕೋ ಡಿ ಅಲ್ಮೀಡ್ ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನು ಅನುಸರಿಸಿದ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಫ್ರಾನ್ಸಿಸ್ಕೋ ಡಿ ಅಲ್ಮೀಡ್ ಭಾರತದಿಂದ ನಿರ್ಗಮಿಸಿದ ನಂತರ ಭಾರತದಲ್ಲಿ ನಿಜವಾಗಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಪೋರ್ಚುಗೀಸ್ ಎರಡನೇ ವೈಸರಾಯನಾಗಿ ಆಲ್ಬುಕರ್ಕನ ಆಗಮನ ಆಯಿತು. ಆಲ್ಬುಕರ್ಕನ ನಂತರ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಯಾವ ರೀತಿಯಾಗಿ ಆಯಿತು, ಅದಕ್ಕೆ ಏನೇನು ಕಾರಣಗಳು ಎಂಬುದರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಪೋರ್ಚುಗೀಸರ ನಂತರ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದಂಥ ಮತ್ತೊಬ್ಬ ಐರೋಪ್ಯರೆಂದರೆ ಡಚ್ಚರು. ಈ ಡಚ್ಚರು 1602ರಿಂದ 1792ರವರೆಗೆ ಭಾರತದಲ್ಲಿದ್ದರು. ಈಗಾಗಲೇ ಪೋರ್ಚುಗೀಸರು ಪೂರ್ವ ದೇಶಗಳೊಂದಿಗೆ ಬಿರುಸಾದಂಥ ವ್ಯಾಪಾರ ಸಂಪರ್ಕವನ್ನು ಹೊಂದಿ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ತುಂಬ ಸುಧಾರಣೆಯಾಗಿತ್ತು. ಇದನ್ನು ನೋಡಿದಂಥ ಯುರೋಪಿಯನ್ ರಾಷ್ಟ್ರಗಳು ತಾವು ಸಹ ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ಕಾತುರರಾಗಿತ್ತು. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥವ್ರು ಅಂದರೆ ಡಚ್ಚರಾದರು. ಹೀಗಾಗಿ ಡಚ್ಚರು ಪ್ರಪ್ರಥಮವಾಗಿ ಪೋರ್ಚುಗೀಸರೊಡನೆ ವ್ಯಾಪಾರಕ್ಕಾಗಿ ಪೈಪೋಟಿಯನ್ನು ಪ್ರಾರಂಭಿಸಿದರು. ಡಚ್ ದೇಶದಲ್ಲಿರ್ತಕ್ಕಂಥ ಅನೇಕ ವ್ಯಾಪಾರಿ ಸಂಘಗಳು, ವಾಣಿಜ್ಯೋದ್ಯಮಿಗಳು ಇವರೆಲ್ಲರೂ ಸಹಿತ ಒಂದು ಕಡೆ ಸೇರಿ 1602ರಲ್ಲಿ ದಿ ಈಸ್ಟ್ ಇಂಡಿಯಾ ಕಂಪನಿ ಆಫ್ ನೆದರ್ಲ್ಯಾಂಡ್ಸ್ ಎಂಬ ವ್ಯಾಪಾರ ಸಂಘವನ್ನು ಸ್ಥಾಪನೆಯನ್ನು ಮಾಡಿದರು. ಈ ವ್ಯಾಪಾರ ಕಂಪನಿ ಏನಿದೆ ಇದೊಂದು ಸರ್ಕಾರಿ ಕಂಪನಿ. ಆದರೆ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಕಂಪನಿ ಇದಾಗಿತ್ತು. ಅದಕ್ಕಾಗಿ ಇದು ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಂಥ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿತ್ತು. ಆದರೆ 1587ರಲ್ಲಿ ಡಚ್ಚರು ಎರಡನೇ ಸ್ಪೇನ್ನ ವಿರುದ್ಧ ಯುದ್ಧವನ್ನು ಮಾಡಿ ಏನು ಸ್ವಾತಂತ್ರ್ಯವನ್ನು ಗಳಿಸಿದರು. ಸ್ವಾತಂತ್ರ್ಯವನ್ನು ಗಳಿಸಿದ ನಂತರ ಅವರ ಗಮನ ಏನಿದೆ ಭಾರತದ ಕಡೆಗೆ ಹರಡಿತು. 1596ರಲ್ಲಿ ಡಚ್ ದೇಶದ ಒಬ್ಬ ವ್ಯಾಪಾರಿ ಭಾರತಕ್ಕೆ ಆಗಮಿಸಿದ. ಆತ ಯಾರಂದರೆ ಕಾರ್ಲಿಯಸ್ ಹೌಟ್ಮನ್ ಎಂಬ ಡಚ್ ದೇಶದ ವರ್ತಕ ಭಾರತಕ್ಕೆ ಬಂದ. ಅನೇಕ ವಸ್ತುಗಳೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿದ. ಯಾವಾಗ ಇವ ಅನೇಕ ವಸ್ತುಗಳೊಂದಿಗೆ ಹಿಂತಿರುಗಿದ, ಆ ದೇಶದ ವ್ಯಾಪಾರಸ್ಥರಿಗೆ ಇದು ಒಂದು ಸ್ಫೂರ್ತಿ ಆಯಿತು. ಹೀಗಾಗಿ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವರು ಸ್ಥಾಪನೆಯನ್ನು ಮಾಡಿದರು. ಇದಕ್ಕೆ ಅಲ್ಲಿನ ಸರ್ಕಾರವು ಸಹಿತ ಅನುಮತಿಯನ್ನು ಕೊಟ್ಟಿತ್ತು ಎಂಬ ವಿಚಾರವನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಡಚ್ಚರು ಏನು ಭಾರತಕ್ಕೆ ಆಗಮಿಸಿದರು, ಆಗಮಿಸಿದ ನಂತರ ಮೊದಲು ತಮ್ಮ ಗಮನವನ್ನು ಸಾಂಬಾರ ದ್ವೀಪಗಳಾದಂಥ ಈಸ್ಟ್ ಇಂಡೀಸ್ನತ್ತ ಹರಿಸಿದರು. ಅದರ ಜೊತೆಗೆ ಜರ್ಕಾತ್, ಮಲಕ್ಕಾ, ಗೋವಾ ಹೀಗೆ ಅನೇಕ ಪ್ರದೇಶಗಳಲ್ಲಿ ಏನು ಸಾಂಬಾರ ಪದಾರ್ಥಗಳು, ಹತ್ತಿ, ರೇಷ್ಮೆ, ಆ ದೇಶಕ್ಕೆ ಏನೇನು ಅತ್ಯಮೂಲ್ಯವಾದಂಥ ವಸ್ತುಗಳಿದ್ದವು ಅವೆಲ್ಲ ಅವರಿಗೆ ಬೇಕಾಗಿದ್ದವು. ಹೀಗಾಗಿ ಆ ದೇಶಗಳ ಕಡೆಗೆ ಇವರು ಮೊದಲನೇದಾಗಿ ತಮ್ಮ ಗಮನವನ್ನು ಹರಿಸಿದರು. ಅದ್ರ ಜೊತೆಗೆ ಪೋರ್ಚುಗೀಸರ ನೌಕಾಪಡೆ ಏನಿದೆ ಆ ನೌಕಾಪಡೆಯನ್ನು ಮುರಿದಂಥ ಕೀರ್ತಿ ಡಚ್ಚರಿಗೆ ಸಲ್ಲುತ್ತದೆ. ಅಂದರೆ ವ್ಯಾಪಾರವೇ ಅವ್ರನ್ನ ಭಾರತದ ಕಡೆಗೆ ಸೆಳೆಯಿತು. ಈ ಡಚ್ಚರಿಗೆ ಭಾರತದಲ್ಲಿ ಪೋರ್ಚುಗೀಸ್
ರಾಜ್ಯ ಸ್ಥಾಪಿಸಬೇಕಂತಕ್ಕಂಥ ಉದ್ದೇಶ ಪೋರ್ಚುಗೀಸರದಾಗಿತ್ತು. ಆದರೆ ಡಚ್ಚರಿಗೆ ಮಾತ್ರ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪನೆಯ ಕಲ್ಪನೆಯನ್ನು ಹೊಂದಿರಲಿಲ್ಲ ಇವರು. ಅಂದರೆ ಕೇವಲ ವ್ಯಾಪಾರವನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಮಾತ್ರ ಇವರು ಹೊಂದಿದ್ರು. ಅದ್ರ ಜೊತೆಗೆ ತಮ್ಮ ಧರ್ಮೀಯರ ಸಂಖ್ಯೆಯನ್ನು ಭಾರತದಲ್ಲಿ ಹೆಚ್ಚಿಸಬೇಕಂತಕ್ಕಂಥ ಉದ್ದೇಶವನ್ನು ಸಹಿತ ಇವರು ಹೊಂದಿರಲಿಲ್ಲ. ಹೀಗಾಗಿ 1604ರಲ್ಲಿ ಮಚಲಿಪಟ್ಟಣದಲ್ಲಿ ಈ ಡಚ್ಚರು ಪ್ರಪ್ರಥಮ ವ್ಯಾಪಾರ ಕೋಟೆಯನ್ನು ಪ್ರಾರಂಭಿಸಿದಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅದರ ಜೊತೆಗೆ ಪುಲಿಕಾಟ್ ಡಚ್ಚರ ರಾಜಧಾನಿಯಾಗಿತ್ತು. ಡಚ್ಚರ ರಾಜಧಾನಿ ಯಾವುದಂದರೆ ಪುಲಿಕಾಟ್ ಏನಿದೆ ಅವರ ರಾಜಧಾನಿ ಆಗಿತ್ತು. ಇದರ ಜೊತೆಗೆ ಸುರತ್, ನಾಗಪಟ್ಟಣಂ, ಕಣ್ಣಾನೂರು, ಬಾಲ್ಸೂರ್, ಪಾಟ್ನಾ, ಕಾಸಿಂ ಬಜಾರ್, ಕೊಚ್ಚಿನ್, ಬ್ರೋಚ್ ಹೀಗೆ ಇತರ ಕಡೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿದಂಥ ಒಂದು ಕೀರ್ತಿ ಡಚ್ಚರಿಗೆ ಸಲ್ಲುತ್ತದೆ. ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಪ್ರಮುಖ ಸ್ಥಳಗಳೇನಿವೆ, ಆಯಾ ಕಟ್ಟಿನ ಪ್ರದೇಶಗಳೇನಿವೆ, ವ್ಯಾಪಾರ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳಗಳೇನಿವೆ ಅಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿದರು. ಅದ್ರ ಜೊತೆಗೆ ವ್ಯಾಪಾರದ ಕೋಟೆಗಳನ್ನು ಸಹಿತ ನಿರ್ಮಿಸಿದಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತದೆ. ಆದರೆ ಎಷ್ಟೊಂದು ಬಹುಬೇಗನೆ ಭಾರತದಲ್ಲಿ ತಮ್ಮ ವ್ಯಾಪಾರದ ವಹಿವಾಟನ್ನು ಹೆಚ್ಚಿಸಿದರು. ಅಷ್ಟೇ ಬಹುಬೇಗನೆ ಭಾರತದ ಇತಿಹಾಸದಿಂದ ಇವರು ಕಣ್ಮರೆಯಾಗಬೇಕಾಯಿತು. ಆದರೆ ಅವರ ಅವನತಿಗೆ ಹಲವಾರು ಕಾರಣಗಳನ್ನು ಕೊಡಬಹುದು ನಾವು. ಡಚ್ಚರು, ಮೊದಲನೆಯದಾಗಿ ಡಚ್ಚರು ತಮ್ಮ ಗಮನವನ್ನು ಭಾರತಕ್ಕಿಂತ ಹೆಚ್ಚಾಗಿ ಈಸ್ಟ್ ಇಂಡೀಸ್ ದ್ವೀಪಗಳ ಕಡೆಗೆ ಹರಿಸಿದರು. ಇದು ಅವರು ಮಾಡಿದಂಥ ಮೊದಲನೇ ತಪ್ಪಾಗಿತ್ತು. ಅಂದರೆ ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ. ಈಸ್ಟ್ ಇಂಡೀಸ್ ದ್ವೀಪದಲ್ಲಿ ಅವರಿಗೆ ಬೇಕಾದಂಥ ವಸ್ತುಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದ್ದವು. ಹೀಗಾಗಿ ಆ ಕಡೆ ತಮ್ಮ ಗಮನವನ್ನು ಹರಿಸಿದರು. ಎರಡನೇದಾಗಿ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಡಚ್ ಅಧಿಕಾರಿಗಳು ಏನಾಗಿದ್ರು ಅಂದರೆ ಭ್ರಷ್ಟಾಚಾರಿಗಳಾಗಿದ್ದರು. ಎಲ್ಲಿ ಭ್ರಷ್ಟಾಚಾರ ಇರ್ತತಿ ಅಲ್ಲಿ ಆಡಳಿತ ಬಹುಬೇಗನೆ ಕುಸಿತದೆ. ಹೀಗಾಗಿ ಅವರು ಕಂಪನಿ ಹಿತದ ಕಡೆಗೆ ತಮ್ಮ ಗಮನವನ್ನು ಹರಿಸಲಿಲ್ಲ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಏನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು ಅದರ ಕಡೆಗೆ ಹೆಚ್ಚಿನ ಗಮನ ಹರಿಸಲಿಲ್ಲ. ಹೀಗಾಗಿ ಭಾರತದಲ್ಲಿ ಅವರ ಅವನತಿಗೆ ಇದು ಮುಖ್ಯವಾದಂಥ ಕಾರಣ ಆಯಿತು. ಮೂರನೇದಾಗಿ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಅವರ ಸೇನಾ ಶಕ್ತಿ ಏನಿದೆ ತೃಪ್ತಿದಾಯಕವಾಗಿರಲಿಲ್ಲ, ಅಂದರೆ ಅಸಮರ್ಥವಾಗಿತ್ತು. ಹೀಗಾಗಿ ಅವರ ನೌಕಾ ಶಕ್ತಿಯ ಕಡೆಗೆ ಹೆಚ್ಚಿನ ಗಮನ ಹರಿಸಲಿಲ್ಲ. ಆಗಿನ ಕಾಲದಲ್ಲಿ ನೌಕಾ ಶಕ್ತಿ ಏನಿದೆ ಬಲಾಢ್ಯವಾಗಿರಬೇಕಾಗಿತ್ತು. ಯಾಕಂದರೆ ಸಮುದ್ರ ಮುಖೇನ ಇವರೆಲ್ಲ ಬರ್ತಾ ಇದ್ದರು. ಬರುವಂಥ ಸಂದರ್ಭದಲ್ಲಿ ನೌಕಾಪಡೆ ಏನಿದೆ ಬಲಿಷ್ಠವಾಗಿರಬೇಕಾಗಿತ್ತು. ಆ ಕಡೆ ಇವರು ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ. ನಾಲ್ಕನೇದಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಈ ಡಚ್ ದೇಶ ಚಿಕ್ಕ ರಾಷ್ಟ್ರ ಇದು. ಅದು ಚಿಕ್ಕ ರಾಷ್ಟ್ರ ಇರೋದರಿಂದ ಅದರ ಸಂಪನ್ಮೂಲಗಳು ಸಹಿತ ಕಡಿಮೆಯಾಗಿತ್ತು. ಭಾರತದಂಥ ವಿಶಾಲವಾದಂಥ ಈ ರಾಷ್ಟ್ರವನ್ನು ಗೆಲ್ಲಬೇಕಾದರೆ ಸಂಪನ್ಮೂಲಗಳ ಕೊರತೆ ಅವರಲ್ಲಿ ಕಾಣ್ತಾ ಇತ್ತು. ಹೀಗಾಗಿ ಡಚ್ಚರ ಅವನತಿಗೆ ಇದು ಒಂದು ಸಹಿತ ಮುಖ್ಯವಾದಂಥ ಕಾರಣ ಎಂದು ಹೇಳ್ಬೋದು. ಇದ್ರ ಜೊತೆಗೆ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಯುರೋಪಿನಲ್ಲಿ ಯುದ್ಧ ಕಾರ್ಯಾಚರಣೆ ನಡೀತಾ ಇತ್ತು. ಹೀಗಾಗಿ ಡಚ್ಚರು ಯುರೋಪಿನ ಯುದ್ಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ಹೀಗಾಗಿ ಆರ್ಥಿಕವಾಗಿ ಮತ್ತು ಸೈನಿಕ ದೃಷ್ಟಿಯಿಂದ ಅವರು ಕುಂದು ಹೋಗಿದ್ದರು. ಸೈನಿಕ ಬಲ ಕಡಿಮೆಯಾಗಿತ್ತು. ಆರ್ಥಿಕ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಹೀಗಾಗಿ ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಅವರಿಗೆ ಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕೊನೆಯದಾಗಿ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಡಚ್ಚರ ತರುವಾಯ ಭಾರತಕ್ಕೆ ಆಗಮಿಸಿದಂಥ ಇಂಗ್ಲೀಷರು, ಆ ಇಂಗ್ಲೀಷರೊಡನೆ ಪೈಪೋಟಿಯನ್ನು ಮಾಡುವಂಥ ಸಾಮರ್ಥ್ಯ ಇವರಲ್ಲಿ ಇರಲಿಲ್ಲ. 1759ರಲ್ಲಿ ಡಚ್ಚರು ರಾಬರ್ಟ್ ಕ್ಲೈವನಿಂದ ಬಿದ್ರಾ ಎಂಬ ಕದನದಲ್ಲಿ ಸೋಲನ್ನು ಅನುಭವಿಸಿದರು. ಯಾವಾಗ ಅವರಿಗೆ ಸೋಲಾಯಿತು, ಸೋಲಾದ ನಂತರ ಡಚ್ಚರು ಭಾರತದಿಂದ ನಿರ್ಗಮಿಸಬೇಕಾಯಿತು. ಹೀಗೆ ಭಾರತಕ್ಕೆ ಜಲಮಾರ್ಗದ ಮೂಲಕ
ಭಾರತಕ್ಕೆ ಆಗಮಿಸಿದಂಥವರಂದರೆ ಮೊದಲನೇದಾಗಿ ಪೋರ್ಚುಗೀಸರು, ಎರಡನೇದಾಗಿ ಡಚ್ಚರ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೇವೆ. ಇನ್ನು ಜಲಮಾರ್ಗದ ಮುಖೇನ ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ಆಗಮಿಸಿದಂಥವರಂದರೆ ಫ್ರೆಂಚರು. 1664ರಲ್ಲಿ 1664ರಿಂದ 1954ರವರೆಗೆ ಇವರು ಭಾರತಕ್ಕೆ ಆಗಮಿಸಿದರು. ಅಂದರೆ ಫ್ರಾನ್ಸಿನ ದೊರೆ 14ನೇ ಲೂಯಿ, ಅವನ ಆರ್ಥಿಕ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಕೋಲ್ಬರ್ಟ್ ಎಂಬುವನು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ. ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಇದೊಂದು ಖಾಸಗಿ ಕಂಪನಿಯಾಗದೆ ಸರ್ಕಾರದ ಕಂಪನಿಯಾಗಿತ್ತು. ಸರ್ಕಾರದ ಆದಿಯಿಂದಲೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಡೀತಾ ಇತ್ತು. ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಪನಿ ನಡೀತಾ ಇತ್ತು. ಸರ್ಕಾರದ ಆದೇಶಗಳನ್ನು ಚಾಚು ತಪ್ಪದೆ ಇದು ಪರಿಪಾಲನೆಯನ್ನು ಮಾಡಬೇಕಾಯಿತು. ಇಲ್ಲಿದೊಂದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾವು ಈ ಫ್ರೆಂಚರ ತರುವಾಯ ಇಂಗ್ಲೀಷರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಯಾಕಿಲ್ಲಿ ಇದನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದೇನೆ, ಡಚ್ ನಂತರ ಭಾರತಕ್ಕೆ ಆಗಮಿಸಿದಂಥ ಫ್ರೆಂಚರು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಸರ್ಕಾರಿ ಕಂಪನಿ ಆಗಿತ್ತು. ಹೀಗೆ ಇವರು ಭಾರತಕ್ಕೆ ಬಂದ ನಂತರ 1668ರಲ್ಲಿ ಸೂರತ್ನಲ್ಲಿ ಪ್ರಪ್ರಥಮವಾಗಿ ತಮ್ಮ ವ್ಯಾಪಾರ ಕೊಠಡಿಯನ್ನು ಸ್ಥಾಪನೆಯನ್ನು ಮಾಡಿದರು. ಅವರ ಪ್ರಥಮ ವ್ಯಾಪಾರ ಕೊಠಡಿ ಏನಿದೆ ಸೂರತ್ದಲ್ಲಿ ಇತ್ತು. 1669ರಲ್ಲಿ ಗೋಲ್ಕೊಂಡ ಸುಲ್ತಾನ್ ಅನುಮತಿಯನ್ನು ಪಡೆದು ಅವರು ಮಚಲಿಪಟ್ಟಣದಲ್ಲಿ ಮತ್ತೊಂದು ವ್ಯಾಪಾರ ಕೋಟೆಯನ್ನು ಕಟ್ಟಿದರು. ಹೀಗೆ ಭಾರತದಲ್ಲಿ ಅನೇಕ ಕೊಠಡಿಗಳನ್ನು ಸ್ಥಾಪನೆಯನ್ನು ಮಾಡಿದಂಥ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತದೆ. ನಂತರ ಮುಂದೆ ಪಾಂಡಿಚೇರಿ ಏನಿದೆ ಅವರ ಆಧೀನಕ್ಕೆ ಬಂತು. ಆಧೀನಕ್ಕೆ ಬಂದ ನಂತರ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಯಿತು. ಹೀಗೆ ಇದನ್ನು ನಿರ್ಮಾಣವನ್ನು ಮಾಡಿದಂಥವನು ಅಂದರೆ ಮಾಲ್ಟಿನನ್ನು ಫ್ರೆಂಚ್ ವಸಾಹತುಗಳ ನಿರ್ಮಾಪಕನೆಂದು ಕರೆಯಲಾಗಿದೆ. ಹೀಗೆ ಈ ರೀತಿಯಾಗಿ ಅವರು ಈ ಮಚಲಿಪಟ್ಟಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ತಮ್ಮ ಅನೇಕ ವ್ಯಾಪಾರ ಕೇಂದ್ರಗಳನ್ನು, ವ್ಯಾಪಾರ ಕೊಠಡಿಗಳನ್ನು ಸಹಿತ ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಆನಂತರ ಬಂಗಾಳದ ಸಮೀಪದಲ್ಲಿರ್ತಕ್ಕಂಥ ಚಂದ್ರನಾಗನೂರಿನಲ್ಲಿ ತಮ್ಮ ಮತ್ತೊಂದು ವ್ಯಾಪಾರ ಕೇಂದ್ರವನ್ನು ತೆರೆದರು. ಕ್ರಿಸ್ತಿಶಕ 1735ರಲ್ಲಿ ಪಾಂಡಿಚೇರಿಯ ಗವರ್ನರ್ನಾಗಿ ಡೂಮ್ ಎಂಬುವನು ಬಂದ. ಡೂಮ್ ಈತ ಕಾರೈಕಲ್ನಲ್ಲಿ ಒಂದು ವ್ಯಾಪಾರ ಕೊಠಡಿಯನ್ನು ಸ್ಥಾಪನೆಯನ್ನು ಮಾಡಿದ. ಡೂಮ್ ಬಂದ, ಆತ ಕಾರೈಕಲ್ದಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಪ್ರಾರಂಭ ಮಾಡಿದಂಥ ಒಂದು ಕೀರ್ತಿ ಸಹಿತ ಆತನಿಗೆ ಸಲ್ಲುತ್ತದೆ. ಆ ನಂತರ ಮಾಹೆ, ಬಾಲ್ಸೂರ್, ಕಾಸಿಂ ಬಜಾರ್, ಹುಗ್ಲಿ, ಯಾನಂಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಆತ ಪ್ರಾರಂಭಿಸಿದ. ಯಾವಾಗ ಡೂಮ್ ತನ್ನ ದೇಶಕ್ಕೆ ಹಿಂತಿರುಗಿದ, ಅವನ ನಂತರ ಭಾರತಕ್ಕೆ 1746ರಲ್ಲಿ ಡುಪ್ಲೆ ಆಗಮನ ಆಯಿತು. ಯಾವಾಗ ಡುಪ್ಲೆ ಆಗಮನ ಆಯಿತು ಆವಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಹೊಸ ಚೈತನ್ಯ ಬಂತು. ಯಾಕಂದರೆ ಇದು ಮುತ್ಸದ್ದಿ ಆಗಿದ್ದ, ರಾಜಕೀಯ ಮುತ್ಸದ್ದಿ ಆಗಿದ್ದ, ಒಳ್ಳೆಯ ಆಡಳಿತಗಾರನಾಗಿದ್ದ, ಚತುರನಾಗಿದ್ದ, ಯುದ್ಧ ರಂಗದಲ್ಲಿ ನಿಪುಣನಾಗಿದ್ದ, ತಂತ್ರಗಾರಿಕೆಯಲ್ಲಿ ಸಹಿತ ನಿಪುಣನಾದಂಥ ವ್ಯಕ್ತಿ ಈತನಾಗಿದ್ದ. ಹೀಗಾಗಿ ಡುಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ಏನು ಬಂದ. ಈತ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಕಲ್ಪನೆಯನ್ನು ಹೊಂದಿದ್ದ. ಅಂದರೆ ಈತನು ಸಹಿತ ಭಾರತದಲ್ಲಿ ಪೋರ್ಚುಗೀಸರ ಹಾಗೆ ಭಾರತದಲ್ಲಿ ಆತ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಂತಕ್ಕಂಥ ಕಲ್ಪನೆಯನ್ನು ಆತ ಹೊಂದಿದ್ದ. ಇದರ ಪರಿಣಾಮವಾಗಿ ಫ್ರೆಂಚರ ಮತ್ತು ಬ್ರಿಟಿಷರ ಮಧ್ಯೆ ಕರ್ನಾಟಕ ಯುದ್ಧಗಳು ನಡೆದವು. ನಮಗೆಲ್ಲ ಗೊತ್ತಿದೆ, ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊತಾ ಇದೆ. ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್, ಈ ಮೂರು ಯುದ್ಧ ಕಾರ್ಯಾಚರಣೆಗಳೇನಿವೆ ಭಾರತದಲ್ಲಿ ಆಳುವಂಥ ಹಕ್ಕು ಬ್ರಿಟಿಷರಿಗಿದೆಯೋ ಫ್ರೆಂಚರಿಗಿದೆಯೋ ಎಂಬ ಪ್ರಶ್ನೆ ಎದುರಾಗಿತ್ತು. ಹೀಗಾಗಿ ಈ ಯುದ್ಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಅಂದರೆ ಡುಪ್ಲೆ ಆಗಿದ್ದ. ಹೀಗಾಗಿ ಆತ ಈ ಕರ್ನಾಟಕ, ಮೊದಲನೇ ಕರ್ನಾಟಕ ಮತ್ತು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಡುಪ್ಲೆಗೆ ಸೋಲಾಯಿತು. ಸೋಲಾದ ನಂತರ ಆ ದೇಶ ಆತನನ್ನು ಮರಳಿ ಕರೆಸ್ಕೊಂಡ್ಬಿಡ್ತು. ಅಂದರೆ
ಆ ದೇಶ ಮಾಡಿದಂಥ ದೊಡ್ಡ ತಪ್ಪು ಇದಾಗಿತ್ತು. ಯಾಕಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರಿಗೆ ಗೆಲುವು, ಒಬ್ಬರಿಗೆ ಸೋಲು ಸಾಮಾನ್ಯ. ಆದರೆ ಅವನಿಗೆ ಸ್ಫೂರ್ತಿಯನ್ನು ಕೊಡದೆ ಅವನ ಅಪಮಾನವನ್ನು ಮಾಡಿ ಆ ದೇಶ ಹಿಂದೆ ಕರೆಸ್ಕೊಂತು. ಅದಕ್ಕೆ ಕಾರಣದ ಫ್ರೆಂಚ್ ಸರ್ಕಾರ ಸದಾಕಾಲ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇತ್ತು. ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಆಗಲಿಲ್ಲ. ಅವರು ಅಂದರೆ ಫ್ರೆಂಚ್ ಕಂಪನಿ ವ್ಯಾಪಾರ ಉದ್ದೇಶವನ್ನು ಬಿಟ್ಟು ರಾಜಕೀಯಕ್ಕೆ ಕೈ ಹಾಕಿದ್ದರಿಂದ ಬ್ರಿಟಿಷರಿಂದ ಸೋತು ಭಾರತದಿಂದ ನಿರ್ಗಮಿಸಬೇಕಾಯಿತು. ಒಮ್ಮೊಮ್ಮೆ ಯಾವ ಉದ್ದೇಶಕ್ಕಾಗಿ ನಾವು ಹೋಗಿರ್ತೀವಿ ಆ ಉದ್ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋದರೆ ಅಲ್ಲಿ ವಿಫಲವನ್ನು ಆಗ್ತೀವಿ. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಏನು ಸ್ಥಾಪನೆ ಆಗಿತ್ತು, ಅದರ ಮೂಲ ಉದ್ದೇಶ ವ್ಯಾಪಾರವನ್ನು ಮಾಡೋದಾಗಿತ್ತು. ಆದರೆ ವ್ಯಾಪಾರವನ್ನು ಮಾಡೋದನ್ನು ಬಿಟ್ಟು ಈತ ಯಾವಾಗ 1746ರಲ್ಲಿ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ನಾಗಿ ಭಾರತಕ್ಕೆ ಬಂದ, ಭಾರತದಲ್ಲಿ ಈತ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಂತಕ್ಕಂಥ ಕಲ್ಪನೆಯನ್ನು ಈತ ಹೊಂದಿದ್ದ. ಆದರೆ ಅದರಲ್ಲಿ ಆತ ವಿಫಲನಾದ. ಹೀಗಾಗಿ ಬ್ರಿಟಿಷರಿಂದ ಸೋತು ಇಲ್ಲಿಂದ ನಿರ್ಗಮಿಸಬೇಕಾಗಿತ್ತು. ಅದರ ಜೊತೆಗೆ ಫ್ರೆಂಚರಲ್ಲಿ ಬಲಿಷ್ಠವಾದಂಥ ನೌಕಾಪಡೆ ಇರಲಿಲ್ಲ. ಅದರ ಜೊತೆಗೆ ಫ್ರೆಂಚರು ಕಂಪನಿಯ ಬಗ್ಗೆ ನಿಷ್ಠೆ ಇರಲಿಲ್ಲ. ಹೀಗೆ ಈ ರೀತಿಯಾಗಿ ಕ್ರಿಸ್ತಿಶಕ 1664ರಿಂದ 1954ರವರೆಗೆ ಭಾರತದಲ್ಲಿ ಇವರು ಇದ್ದರು ಎಂಬುದನ್ನು ನಾವು ತಿಳ್ಕೋಬೇಕಾಗಿದೆ. ಕೊನೆಯದಾಗಿ ಭಾರತಕ್ಕೆ ಆಗಮಿಸಿದಂಥವರಂದರೆ ಇಂಗ್ಲೀಷರ ಆಗಮನ ಆಯಿತು. ಇಂಗ್ಲೀಷರು 1600ರಿಂದ 1947ರ ತನಕ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದರು. ಬಹುಶಃ ಇಂಗ್ಲೀಷರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸೈನಿಕ ದೃಷ್ಟಿ ಎಲ್ಲ ರಂಗಗಳಲ್ಲಿ ನಿಪುಣರಾಗಿರ್ತಕ್ಕಂಥ ವ್ಯಕ್ತಿಗಳಂದರೆ ಇಂಗ್ಲೀಷರು. ಅಂದರೆ ಇಂಗ್ಲೆಂಡಿನ ನಾವಿಕ ಡ್ರೇಕ್ ಅಂತಕ್ಕಂಥವ ಇಡೀ ವಿಶ್ವ ಪರ್ಯಟನ ಮಾಡಿದ. ಹೀಗಾಗಿ ಅವರಿಗೆ ಬೇರೆ ಕಡೆಗೆ ಅಂದರೆ ಬೇರೆ ಬೇರೆ ದೇಶಗಳ ಕಡೆಗೆ ಗಮನ ಇರುತ್ತು. ಅದು ವಿಶೇಷವಾಗಿ ಭಾರತದ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು. ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ತಕರು ಅವರೆಲ್ಲ ಏನು ಮಾಡಿದರು ಅಂದರೆ, ಎಲ್ಲ ವರ್ತಕರು ಸೇರಿ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಖಾಸಗಿ ಕಂಪನಿಯಾಗಿತ್ತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಅಧೀನದಲ್ಲಿ ನಡೆದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೊಂದು ಖಾಸಗಿ ಕಂಪನಿಯಾಗಿತ್ತು. ಹೀಗಾಗಿ ಇದಕ್ಕೆ ಡಿಸೆಂಬರ್ 31, 1600ರಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳು ಆ ಕಂಪನಿಗೆ ವ್ಯಾಪಾರದ ಸನದನ್ನು ನೀಡಿದ್ಲು. ಸನದು ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯ ಪ್ರಮಾಣ ಪತ್ರ. ಆ ಕಂಪನಿಗೆ ಅನುಮತಿಯನ್ನು ಕೊಟ್ಟರು. 1608ರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ಎಂಬುವನು ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲರ ಆಸ್ಥಾನಕ್ಕೆ ಬಂದ. ಅಂದರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಮೊಘಲರ ಆಳ್ವಿಕೆ ನಡೀತಾ ಇತ್ತು. ಹೀಗಾಗಿ ಈತ 1608ರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲ್ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ. ಜಹಾಂಗೀರ್ನಿಂದ ಅನುಮತಿಯನ್ನು ಪಡೆದು ಪ್ರಥಮ ಬ್ರಿಟಿಷ್ ವ್ಯಾಪಾರ ಕೋಟೆಯನ್ನು 1613ರಲ್ಲಿ ಸೂರತ್ನಲ್ಲಿ ಸ್ಥಾಪನೆಯನ್ನು ಮಾಡಿದ. ಸೂರತ್ ಏನಿದೆ ಬ್ರಿಟಿಷರ ಪ್ರಪ್ರಥಮ ವ್ಯಾಪಾರ ಕೋಟೆಯಾಗಿತ್ತು. ವಿದ್ಯಾರ್ಥಿಗಳೇ, ಅದನ್ನು ನಾವು ತಿಳ್ಕೋಬೇಕಾಗಿದೆ. ಇಂಗ್ಲೆಂಡಿನ ದೊರೆ ಮೊದಲನೇ ಜೇಮ್ಸನು ತನ್ನ ರಾಯಭಾರಿಯಾಗಿ, ಅಧಿಕೃತವಾದಂಥ ರಾಯಭಾರಿಯಾಗಿ ಥಾಮಸ್ ರೋ ಎಂಬುವನನ್ನು ಮತ್ತಷ್ಟು ವ್ಯಾಪಾರದ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಕಳಿಸಿಕೊಟ್ಟ. ಥಾಮಸ್ ರೋ ನಿಪುಣನಾಗಿದ್ದ, ಜ್ಞಾನವಂತನಾಗಿದ್ದ. ಹೀಗಾಗಿ ಜಹಾಂಗೀರ್ನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಗಳಿಸಿಕೊಟ್ಟ. ಹೀಗಾಗಿ ಆಗ್ರಾ, ಅಹಮದಾಬಾದ್, ಬ್ರೋಚ್ ಇಲ್ಲೆಲ್ಲ ವ್ಯಾಪಾರ ಕೋಟೆಗಳನ್ನು ಆತ ತೆರೆದ. ಅವನ ನಂತರ ಆಂಗ್ಲ ವರ್ತಕನಾಗಿರ್ತಕ್ಕಂಥ ಹಿಪಾನ್ ಎಂಬುವನು ಬಂದ. ಈತ ಒರ್ಸಾದ ಹರಿಹರ್ಪುರ್, ಬಾಲ್ಸೂರ್ ಹೀಗೆ ಹಲವಾರು ಪ್ರದೇಶಗಳಲ್ಲಿ ವ್ಯಾಪಾರ
ಕೋಟೆಗಳನ್ನು ಸ್ಥಾಪನೆಯನ್ನು ಮಾಡಿದಂಥ ಒಂದು ಕೀರ್ತಿ ಆತನಿಗೆ ಸಲ್ಲುತ್ತದೆ. ಇದಾದ ನಂತರ 1639ರಲ್ಲಿ ಬ್ರಿಟಿಷರು ಮದ್ರಾಸನ್ನು ಸ್ಥಾಪನೆಯನ್ನು ಮಾಡಿದರು. 1639ರಲ್ಲಿ ಫ್ರಾನ್ಸಿಸ್ ಡೇ ಎಂಬುವನು ಮದ್ರಾಸ್ ನಗರವನ್ನು ಸ್ಥಾಪನೆ ಮಾಡಿದ. ಆತ ಚಂದ್ರಗಿರಿ ರಾಜನಿಂದ ಒಂದು ನಿವೇಶನವನ್ನು ಕೊಂಡು ಆ ಚಂದ್ರಗಿರಿ ಸುತ್ತಲೂ ಆತ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿದ. ಮದ್ರಾಸ್ ನಗರ ಏನಿದೆ ಅದರ ಸುತ್ತಲೂ ಸಹಿತ ಬೆಳೆಯಿತು. 1684ರ ಸಮಯಕ್ಕೆ ಮದ್ರಾಸ್ ಏನಿದೆ ದೊಡ್ಡ ನಗರ ಆಯಿತು. ದೊಡ್ಡ ನಗರವಾಗಿ ಮುಂದೆ ಒಂದು ಪ್ರೆಸಿಡೆನ್ಸಿ ಆಯಿತು. ಅಲ್ಲಿ ಒಂದು ಕೋಟೆಯನ್ನು ಸ್ಥಾಪನೆ ಮಾಡಿದ. 1688ರ ಸಮಯಕ್ಕೆ ಅದೊಂದು ಪುರಸಭೆಯನ್ನು ಹೊಂತು. ಆಗ 1688ರ ಸಮಯದಲ್ಲಿ ಮದ್ರಾಸಿನ ಜನಸಂಖ್ಯೆ ವಿದ್ಯಾರ್ಥಿಗಳೇ ತಿಳ್ಕೋರಿ 3 ಲಕ್ಷ ಆಗಿತ್ತು. 3 ಲಕ್ಷ ಜನಸಂಖ್ಯೆಯನ್ನು ಹೊಂದಿದಂಥ ಈ ಪ್ರದೇಶ ಅಂದರೆ ಮದ್ರಾಸ್ ಆಗಿತ್ತು. 1720ರಲ್ಲಿ ಬಾಂಬೆ ಏನಿದೆ ಬಾಂಬೆ ಅವರ ಆಧೀನಕ್ಕೆ ಬಂತು. ಅಂದರೆ ಇಂಗ್ಲೆಂಡಿನ ದೊರೆ 2ನೇ ಚಾರ್ಲಸ್, ಪೋರ್ಚುಗಲಿನ ದೊರೆ ಸೋದರಿ ಕ್ಯಾಥರಿನ್ಳನ್ನು ವಿವಾಹವಾಗಿದ್ದಕ್ಕಾಗಿ ಬಾಂಬೆ ಏನಿದೆ ಪೋರ್ಚುಗೀಸರಿಂದ ವರದಕ್ಷಿಣೆಯಾಗಿ 1688ರಲ್ಲಿ ಚಾರ್ಲಸ್ ಪಡೆದ. ಅಂದರೆ ವರದಕ್ಷಿಣೆಯಾಗಿ ಬಂದಂಥ ಪ್ರದೇಶ ಇದಾಗಿತ್ತು. ಕೇವಲ 10 ಪೌಂಡ್ ಗುತ್ತಿಗೆ ಆಧಾರದ ಮೇಲೆ ಬಾಂಬೆಯನ್ನು ಪಡೆದ. ಬಾಂಬೆ ಇಂಗ್ಲಿಷರ ಆಧೀನಕ್ಕೆ ಬಂದಾಗ ಒಂದು ಕುಗ್ರಾಮವಾಗಿತ್ತು. ಅಲ್ಲಿ ಯಾವುದೇ ದೀಪದ ವ್ಯವಸ್ಥೆ ಆಗಲಿ, ಆರೋಗ್ಯ ಕೇಂದ್ರಗಳಾಗಲಿ, ಶಾಲೆಗಳಾಗಲಿ, ಹಡಗು ಕಟ್ಟೆಗಳಾಗಲಿ ಯಾವುದೂ ಇರಲಿಲ್ಲ. ಆದರೆ ಮುಂದಾಲೋಚನೆಯಿಂದ ಬ್ರಿಟಿಷರು ಬಾಂಬೆಯನ್ನು ತಾವು ಮುಂದೆ ಬೆಳೆಸಲಿಕ್ಕೆ ಸಾಧ್ಯತೆ ಎಂಬುದನ್ನು ತಿಳಿದುಕೊಂಡು ಬಾಂಬೆಯನ್ನು ಪಡೆದರು. ಅದು ಪ್ರಾರಂಭದಲ್ಲಿ ಒಂದು ಮೀನುಗಾರರ ಕೇಂದ್ರ ಆಗಿತ್ತು, ಹಳ್ಳಿಯಾಗಿತ್ತು. ಮುಂದೆ ಸೂರತ್ತನ್ನು ಮೀರಿ ಒಂದು ಪ್ರೆಸಿಡೆನ್ಸಿಯಾಗಿ ಬೆಳೆಯಿತು. 1720ರಲ್ಲಿ ಬಾಂಬೆ ಸುತ್ತ ಕೋಟೆಯನ್ನು ಕಟ್ಟಲಾಯಿತು. 1744ರಲ್ಲಿ ಬಾಂಬೆ ಜನಸಂಖ್ಯೆ ಏನಿದೆ 70,000 ಇದ್ದಿತ್ತು. 1661ರಲ್ಲಿ ಕಂಪನಿ ಚಾರ್ಲಸ್ಸನು ಕಂಪನಿಗೆ ನಾಣ್ಯ ಟಂಕಿಸುವಂಥ ಅಧಿಕಾರವನ್ನು ಕೊಟ್ಟ. ಅಂದರೆ ಪ್ರಪ್ರಥಮವಾಗಿ ಭಾರತದಲ್ಲಿ ಬ್ರಿಟಿಷರು ನಾಣ್ಯವನ್ನು ಟಂಕಿಸಲಿಕ್ಕೆ ಪ್ರಾರಂಭಿಸಿದ್ದು 1661ರಲ್ಲಿ ಪ್ರಾರಂಭ ಆಯಿತು. ಅದರ ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಕೆಲವೊಂದಿಷ್ಟು ದೊರೆಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಸಹಿತ ಪಡೆದ. ಹೀಗೆ ಭಾರತದಲ್ಲಿ ಏನು ನಮ್ಮ ಕೇಂದ್ರಗಳಿವೆ, ಬಾಂಬೆ, ಮದ್ರಾಸ್, ಇವತ್ತು ಬಾಂಬೆ ಏನಿದೆ ಭಾರತದ ಹೃದಯ ಭಾಗ ಆಗಿದೆ. ಇಡೀ ಭಾರತದ ದಿಕ್ಕನ್ನೇ ಬದಲಾಯಿಸುವಂಥ ಶಕ್ತಿ ಬಾಂಬೆಗಿದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ನಮ್ಮ ಆರ್ಥಿಕ ಚಟುವಟಿಕೆಗಳ ಕೇಂದ್ರ ಏನಿದೆ ಬಾಂಬೆ ಆಗಿದೆ. ಹೀಗೆ ಇಂಥ ಪ್ರದೇಶವನ್ನು ಪಡೆದಂಥ ಒಂದು ಕೀರ್ತಿ ಬ್ರಿಟಿಷರಿಗೆ ಸಲ್ಲುತ್ತದೆ. ಮುಂದೆ 1696ರಲ್ಲಿ ಕಲ್ಕತ್ತಾವನ್ನು ಬ್ರಿಟಿಷರು ತಮ್ಮ ಆಧೀನಕ್ಕೆ ಪಡೆದುಕೊಂಡರು. ಅಂದರೆ ಮೊಘಲ್ ಚಕ್ರವರ್ತಿ ಶಹಜಹಾನ್ ಬಂಗಾಳದಲ್ಲಿ ವ್ಯಾಪಾರ ಕೊಠಡಿಗಳನ್ನು ತೆರಲಿಕ್ಕೆ ಅನುಮತಿಯನ್ನು ಕೊಟ್ಟ. ಅಂದರೆ ಬಂಗಾಳದಲ್ಲಿ ವ್ಯಾಪಾರ ಕೊಠಡಿಗಳನ್ನು ತೆರಲಿಕ್ಕೆ ಶಹಜಹಾನ್ ಏನು ಕೊಟ್ಟ, ಆವಾಗ ಇದೊಂದು ದೊಡ್ಡ ತಪ್ಪಾಯಿತು. ಬಂಗಾಳೇನಿದೆ ಕೃಷಿ, ಕೈಗಾರಿಕೆ, ವಾಣಿಜ್ಯಗಳ ನಾಡಾಗಿತ್ತು. ಅದರ ಜೊತೆಗೆ ಬಂಗಾಳದಲ್ಲಿ ಗಂಗಾ ನದಿ, ಅದರ ಉಪನದಿಯಾಗಿರ್ತಕ್ಕಂಥ ಹೂಗ್ಲಿ ನದಿ ಇತ್ತು. ಅಂದರೆ ಭಾರತದ ಮಧ್ಯವರ್ತಿ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಜಲಮಾರ್ಗದ ಮೂಲಕ ಬರಲಿಕ್ಕೆ ಅವರಿಗೆ ಅನುಕೂಲ ಆಗ್ತಾ ಇತ್ತು. ಹೀಗಾಗಿ ಬ್ರಿಟಿಷರು ತಮ್ಮ ಲಕ್ಷ್ಯವನ್ನು, ತಮ್ಮ ಗಮನವನ್ನು ಸಂಪೂರ್ಣವಾಗಿ ಬಂಗಾಳದ ಕಡೆಗೆ ಕೇಂದ್ರೀಕರಿಸಿದರು. ಅಂದರೆ ಬಂಗಾಳ ಯಾವಾಗ ಬಂತು ಆಗ ಇಡೀ ಭಾರತವನ್ನೇ ತಾವು ತಮ್ಮ ಕೈವಶಕ್ಕೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಅವರು ತಿಳ್ಕೊಂಡ್ರು. ಇದರ ಜೊತೆಗೆ ಬ್ರಿಟಿಷರು 1651ರಲ್ಲಿ ಹೂಗ್ಲಿಯಲ್ಲಿ, ಅನಂತರ ಕಾಸಿಂ ಬಜಾರ್, ಪಾಟ್ನಾ, ಕಲ್ಕತ್ತಾಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅವರು ತೆರೆದರು. ಒಟ್ಟಿನಲ್ಲಿ 1600ರಲ್ಲಿ ಬಂದಂಥ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಅನೇಕ ಪ್ರಮುಖ ಪ್ರದೇಶಗಳೇನಿವೆ ಆ
ಪ್ರಮುಖ ಪ್ರದೇಶಗಳನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡರು. 1698ರಲ್ಲಿ ಕಲ್ಕತ್ತಾವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡರು. ಅಲ್ಲಿ ಕಲ್ಕತ್ತಾದಲ್ಲಿ ಒಂದು ಬಲಿಷ್ಠವಾದಂಥ ಕೋಟೆಯನ್ನು ಕಟ್ಟಿದರು. ವ್ಯಾಪಾರಕ್ಕೆ ಬಂದಂತಹ ಜನ ಕೋಟೆಗಳ ಅವಶ್ಯಕತೆ ಇರಲಿಲ್ಲ. ಯಾವಾಗ ಕೋಟೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದರು, ಆಗ ಇಲ್ಲೇ ಶಾಶ್ವತವಾಗಿ ಇವರು ಇರ್ತಾರಂತಕ್ಕಂಥ ಭಾವನೆ ನಮ್ಮ ಜನರಿಗೆ ಬರಲಿಕ್ಕೆ ಪ್ರಾರಂಭಿಸಿತು. ಅಂದರೆ ಕಲ್ಕತ್ತಾ ಸುತ್ತಲೂ ಆತ ಏನು ಮಾಡಿದ ಅಂದರೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ, ಅದನ್ನು ನಿರ್ಮಿಸಿದ. ಹೀಗೆ ಈ ಕೋಟೆಯನ್ನು ನಿರ್ಮಿಸಿದ ನಂತರ ಅಂದರೆ ಕೋಟೆಗಳ ಕೇಂದ್ರ ಅಲ್ಲದೆ 1911ರಲ್ಲಿ ಬ್ರಿಟಿಷರ ಭಾರತದ ಮೊದಲ ರಾಜಧಾನಿಯಾಗಿ ಕಲ್ಕತ್ತಾ ಆಯಿತು. ಕಲ್ಕತ್ತಾ ಏನಿದೆ ಅವರ ರಾಜಧಾನಿ ಆಯಿತು. 1750ರ ಸುಮಾರಕ್ಕೆ ಕಲ್ಕತ್ತಾದ ಜನಸಂಖ್ಯೆ 2 ಲಕ್ಷಕ್ಕೆ ಏರಿತು. ಆ ನಂತರ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿ ಭಾರತಕ್ಕೆ ಬಂದ, ವೈದ್ಯ ಬಂದ. ಅಂದರೆ ಆ ವೈದ್ಯ ಬಂದು ಸಹಿತ ಭಾರತದಲ್ಲಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಪಡಲಿಕ್ಕೆ, ವ್ಯಾಪಾರ ಕೊಠಡಿಗಳನ್ನು ಪ್ರಾರಂಭಿಸಲಿಕ್ಕೆ, ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸುವಂಥ ಉದ್ದೇಶದಿಂದ ಇವರು ಒಬ್ಬೊಬ್ಬರಾಗಿ ಭಾರತಕ್ಕೆ ಬರ್ತಾಯಿದ್ರು. ಕಂಪನಿ ವೈದ್ಯನಾಗಿರ್ತಕ್ಕಂಥ ಗೇಬ್ರಿಲ್ ಬಂದ. ಗೇಬ್ರಿಲ್ ಏನು ಭಾರತಕ್ಕೆ ಬಂದ, ಆಗ ಭಾರತದಲ್ಲಿ ಸುಬೇದಾರ್ನ ಆರೋಗ್ಯ ಕೆಟ್ಟಿತ್ತು. ಮೊಘಲ ಸುಬೇದಾರ್ನ ಆರೋಗ್ಯ ಕೆಟ್ಟಿತ್ತು. ಅವನ ಆರೋಗ್ಯವನ್ನು ಸುಧಾರಣೆ ಮಾಡಿಸೋದಕ್ಕಾಗಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಸಹಿತ ಆತ ಪಡೆದ. ಹೀಗೆ ಈ ರೀತಿಯಾಗಿ ಈತ ರಿಯಾಯಿತಿಗಳನ್ನು ಪಡೆದಂಥ ಕೀರ್ತಿ ಆತನಿಗೆ ಸಲ್ಲುತ್ತದೆ. ಆನಂತರ ಔರಂಗಜೇಬ್, ಮೊಘಲ್ ದೊರೆ ಔರಂಗಜೇಬ್, ಅವನ ಬಗ್ಗೆ ನಾವೀಗಾಗಲೇ 4ನೇ ಸೆಮ್ದಲ್ಲಿ ತಿಳ್ಕೊಂಡಿದ್ದೇವೆ ಆಳವಾಗಿ. ಔರಂಗಜೇಬ್ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿಯನ್ನು ಪಡೆದು ಬಂಗಾಳದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಬ್ರಿಟಿಷರಿಗೆ ಅನುಮತಿಯನ್ನು ಕೊಟ್ಟ. ಆ ನಂತರ ಔರಂಗಜೇಬನ ನಂತರ ಮೊಘಲ್ ದೊರೆ ಪರುಕ್ಷಿಯಾರ್ ಅಂತಕ್ಕಂಥವ ದೊರೆ ಭೀಕರವಾದಂಥ ರೋಗದಿಂದ ನರಳ್ತಾ ಇದ್ದ. ಆ ರೋಗದಿಂದ ನರಳುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯನಾಗಿರ್ತಕ್ಕಂಥ ವಿಲಿಯಂ ಹ್ಯಾಮಿಲ್ಟನ್ ಬಂದ. ವಿಲಿಯಂ ಹ್ಯಾಮಿಲ್ಟನ್ ಬಂದ ನಂತರ ಪರುಕ್ಷಿಯಾರ್ ಅವನ ರೋಗವನ್ನು ಗುಣಪಡಿಸಿದ. ಪರುಕ್ಷಿಯಾರ್ ಏನು ಆ ರೋಗದಿಂದ ಗುಣಮುಖನಾದ. ಅಂದರೆ ಬ್ರಿಟಿಷರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಕೃತಜ್ಞತೆಯಿಂದ ಕಂಪನಿಗೆ ಬಂಗಾಳದಲ್ಲಿ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಟ್ಟ. 1717ರಲ್ಲಿ ಬಂಗಾಳದಲ್ಲಿ ಬ್ರಿಟಿಷರು ಯಾವುದೇ ತೆರಿಗೆಯನ್ನು ಕೊಡದೆ, ಆಮದು ಮತ್ತು ರಫ್ತಿಗೆ ಯಾವುದೇ ತೆರಿಗೆಯನ್ನು ಕೊಡದೆ ವ್ಯಾಪಾರವನ್ನು ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟರು. ಹೀಗೆ ಆದರೆ ನೆಪ ಮಾತ್ರಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಕೇವಲ 3,000 ರೂಪಾಯಿ ಅಂದರೆ ಕೊಡ್ತಾಯಿದ್ರು. ಇದನ್ನು ಕಂಪನಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗಿದೆ. ಹೀಗೆ ಈ ರೀತಿಯಾಗಿ ಭಾರತಕ್ಕೆ ಮೊದಲನೆಯದಾಗಿ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶವನ್ನು ಮಾಡಿದಂಥವ್ರು ಅಂದರೆ ಪೋರ್ಚುಗೀಸರ ತರುವಾಯ ಡಚ್ಚರ ತರುವಾಯ ಫ್ರೆಂಚರ ತರುವಾಯ ಬಲಾಢ್ಯ ಶಕ್ತಿ 1600ರಿಂದ 1947ರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಇಂಗ್ಲೀಷರ ಆಗಮನ ಆಯಿತು. ಅಂದರೆ ಇಂಗ್ಲೀಷರ ಆಗಮನ ಅಂದರೆ ಇವರೆಲ್ಲರ ಆಗಮನ, ಭಾರತಕ್ಕೆ ಐರೋಪ್ಯರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಇವರೆಲ್ಲ ಹೇಗೆ ಬಂದರು ಎಂಬುದರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಮುಂದಿನ ಪೀರಿಯಡ್ದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಆಧಿಪತ್ಯ ಸ್ಥಾಪನೆ ಅದರ ಬಗ್ಗೆ ತಿಳ್ಕೋಬೇಕು. ಆಂಗ್ಲೋ ಫ್ರೆಂಚ್ ಹೋರಾಟ ಯಾವ ರೀತಿಯಾಗಾಯಿತು, ಕರ್ನಾಟಕ ಯುದ್ಧಗಳಿಗೆ ಕಾರಣ, ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್, ಈ 3 ಕರ್ನಾಟಕ ಯುದ್ಧಗಳನ್ನು ವಿದ್ಯಾರ್ಥಿಗಳ ಈ ಕಡೆ ಗಮನ ಹರಿಸಬೇಕು. ಈ ಕರ್ನಾಟಕ ಯುದ್ಧಗಳಲ್ಲಿ ದೊರೆಗಳ ಹೆಸರು, ಗವರ್ನರ್ಗಳ ಹೆಸರುಗಳು, ಅದರ ಜೊತೆಗೆ ನವಾಬರ ಹೆಸರುಗಳು, ನಿಜಾಮರ ಹೆಸರುಗಳು ಬರ್ತಾಯಿದ್ವು. ಇಲ್ಲೇ ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ 2ನೇ ಕರ್ನಾಟಕ ಯುದ್ಧ ನಮಗೆ ಅರ್ಥ ಆಗೋದಿಲ್ಲ. ಸರ್ ಏನೋ ಹೇಳ್ತಾರ ಅಂತಕ್ಕಂಥ ಭಾವನೆ ಬರ್ತಾ ಇದೆ. ಅದಕ್ಕೆ ಈ 3 ಕರ್ನಾಟಕ ಯುದ್ಧಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಅರ್ಥ ಆಗ್ತಾಯಿದೆ. ಇವತ್ತಿನ ದಿನ ಇಲ್ಲಿ ತನಕ ನಾನು ಏನು ಹೇಳಿದ್ದೇನೆ, ನೀವೇನು ಕೇಳ್ತಾ ಇದ್ರಿ, ಇದಕ್ಕಾಗಿ ಪ್ರತ್ಯೇಕವಾಗಿ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು
ನಾ ಏನು ಹೇಳಿದ್ದೇನೆ ಅವನ್ನೆಲ್ಲ ಪಾಯಿಂಟ್ಸನ್ನು ಮಾಡ್ಕೊಂಡು ಬಂದು ವರ್ಗಗಳು ಪ್ರಾರಂಭವಾದ ನಂತರ ಅದನ್ನೆಲ್ಲ ತೋರಿಸಿದರೆ ಇದೇ ನಿಮಗೆ ಅಸೈನ್ಮೆಂಟ್ ಈ ಸಲ. ಈ ಅಸೈನ್ಮೆಂಟ್ ನೋಡಿ ಆ ನಂತರ ನಿಮಗೆ ಅಂಕಗಳನ್ನು ಇಂಟರ್ನಲ್ ಅಂಕಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ತಾಯಿದ್ದೇವೆ. ಮುಂದಿನ ಪೀರಿಯಡ್ದಲ್ಲಿ ನಾನು ಆಂಗ್ಲೋ ಫ್ರೆಂಚರ ನಡುವೆ ಏನು ಹೋರಾಟ ಆಗ್ತಾಯಿದೆ, ಆಂಗ್ಲೋ ಫ್ರೆಂಚ್ ಕಾನ್ಫ್ಲಿಕ್ಟ್, ಕರ್ನಾಟಿಕ್ ವಾರ್ಸ್, ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.